ಮಾತೃಕೆಗಳ ರೂಪದಲ್ಲಿ ಅಮ್ಮನವರು ಇಲ್ಲಿ ದಿವ್ಯ ಸಾನ್ನಿಧ್ಯದಿಂದ ವಿರಾಜಮಾನಳಾಗಿದ್ದು, ಇಲ್ಲಿಗೆ ಬರತಕ್ಕಂತಹ ಎಲ್ಲ ಭಕ್ತರಿಗೂ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಅನುಗ್ರಹಿಸ್ತಾ ಇದ್ದಾಳೆ. ಈ ಒಂದು ದೇವಸ್ಥಾನಕ್ಕೆ ನಮ್ಮ ಗುರುಗಳು ಒಂದು ಅಪಾರವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಇದರ ಶಿಲಾನ್ಯಾಸದಿಂದ ಹಿಡಿದು ಶಿಲಾನ್ಯಾಸ, ಕುಂಭಾಭಿಷೇಕ ಇತ್ಯಾದಿಗಳನ್ನು ತಮ್ಮ ಅಮೃತ ಹಸ್ತಗಳಿಂದ ನೆರವೇರಿಸಿ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿದ್ದಾರೆ. ಅವರ ಒಂದು ಆ ಆಶೀರ್ವಾದದಿಂದ ಈ ದೇವಸ್ಥಾನದಲ್ಲಿ ಜಗನ್ಮಾತೆಯ ಆ ದಿವ್ಯ ಸಾನ್ನಿಧ್ಯವು ವಿಶೇಷವಾಗಿ ಇದ್ದು, ವಿಶೇಷವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಇದಿಷ್ಟು ವರ್ಷಗಳಲ್ಲಿ ನಡೆದಿವೆ. ಎಲ್ಲ ಭಕ್ತರ ಒಂದು ವಿಶಿಷ್ಟವಾದಂತಹ ಶ್ರದ್ಧಾ ಕೇಂದ್ರವಾಗಿ ಇದು ವಿರಾಜಮಾನವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ದೇವಸ್ಥಾನಕ್ಕೆ ಈ ಹಿಂದೆ ನಮ್ಮ ಗುರುಗಳ ಜೊತೆಗೂ ಸಹ, ನಮ್ಮ ಸನ್ಯಾಸಕ್ಕಿಂತ ಮೊದಲು ನಮ್ಮ ಗುರುಗಳ ಜೊತೆಗೂ ಸಹ ನಾವು ಇಲ್ಲಿ ಬಂದಿದ್ವಿ. ಆಮೇಲೆ ನಾವು ಇಲ್ಲಿ ಯಾತ್ರೆಗೆ ಬಂದಾಗಲೂ ಇಲ್ಲಿಗೆ ಬಂದಿದ್ವಿ. ಇವತ್ತು ಸಹ ಪುನಃ ಇಲ್ಲಿಗೆ ಬಂದಿದ್ದೇವೆ. ದೇವಸ್ಥಾನಕ್ಕೆ ನಾವು ಹೋಗಬೇಕು, ನಮ್ಮ ಜೊತೆಗೆ ನಮ್ಮ ಮಕ್ಕಳನ್ನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ದೇವಸ್ಥಾನ ಅಂದರೆ ಏನು, ದೇವರ ಹತ್ತಿರಕ್ಕೆ ನಾವು ಯಾಕೆ ಹೋಗಬೇಕು, ದೇವರ ಜೊತೆಗೆ ಮನುಷ್ಯನಿಗೆ ಒಂದು ನಿಕಟವಾದಂತಹ ಸಂಬಂಧವಿರಬೇಕು. ಈ ಸಂಬಂಧವು ಯಾಕಿರಬೇಕು, ಇದರಿಂದ ನಮಗೆ ಏನು ಪಡ್ಕೊಳ್ಳಬೇಕಾಗಿದೆ ಇತ್ಯಾದಿ ವಿಷಯಗಳನ್ನು ಸಹ ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಅದರಿಂದ ಅವರಿಗೆ ನಾವೊಂದು ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟ ಹಾಗಾಗುತ್ತೆ, ಅವರಿಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿದ ಹಾಗಾಗುತ್ತೆ. ಯಾಕೆ ಅಂತಂದರೆ, ಕೆಲವರು ಯೋಚನೆ ಮಾಡುವುದು ಈ ರೀತಿಯಾದಂತಹ ಆಧ್ಯಾತ್ಮಿಕತೆ, ಈ ಧಾರ್ಮಿಕತೆ ಇದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬೇಕಾಗಿಲ್ಲ, ಇದೆಲ್ಲ ವಯಸ್ಸಾದ ಮೇಲೆ ಇದನ್ನು ಶುರು ಮಾಡಿದರೆ ಸಾಕು, ಚಿಕ್ಕ ವಯಸ್ಸಿನಲ್ಲಿ ಇದು ಬೇಕಾಗಿಲ್ಲ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಈ ಥರ ದೇವಸ್ಥಾನಗಳಿಗೆ ಹೋಗೋದು, ಏನೋ ಪೂಜೆಗಳು ಇತ್ಯಾದಿಗಳು ಮಾಡುವುದು, ಈ ಪಾರಾಯಣಗಳು ಮಾಡುವುದು, ಜಪಗಳು ಮಾಡುವುದು, ಇದನ್ನೆಲ್ಲ ಈ ಚಿಕ್ಕ ವಯಸ್ಸಿನಲ್ಲಿ ಬೇಡ, ಎಲ್ಲ ವಯಸ್ಸಾದ ಮೇಲೆ ಕೂತ್ಕೊಂಡು ಆವಾಗ ಇದನ್ನೆಲ್ಲ ಮಾಡಿದರೆ ಸಾಕು ಅಂತ ಕೆಲವರಿಗೆ ಒಂದು ಭ್ರಮೆ ಇದೆ. ತುಂಬ ಜನರಿಗಿದೆ ಭ್ರಮೆ. ಆದರೆ ವಾಸ್ತವವಾಗಿ ಇದು ಹೀಗಲ್ಲ. ಯಾವಾಗ ನಿಜವಾಗಲೂ ನಾವು ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಬೇಕಾಗಿರುತ್ತೋ, ಎಷ್ಟೋ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರುತ್ತೋ, ಆವಾಗಲೇ ವಾಸ್ತವವಾಗಿ ಇದರ ಅವಶ್ಯಕತೆ ನಮಗೆ ಹೆಚ್ಚಿರುವುದು. ಯಾವಾಗ ವಯಸ್ಸಾದ ಮೇಲೆ ಅದು ವಯಸ್ಸಾದ ಮೇಲೆ ಪೂರ್ತಿ ಬೇರೆ ಎಲ್ಲವುದನ್ನು ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗಬೇಕು. ಆದರೆ ಅಲ್ಲಿ ತನಕ ಅದು ಬೇಕಾಗಿಯೇ ಇಲ್ಲ ಅಂತ ಹಾಗರ್ಥ ಅಲ್ಲ. ಅಲ್ಲಿ ತನಕ ಮನುಷ್ಯನಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ. ಯಾವಾಗ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂತಹ ಒಂದು ಇದು ನಮಗಿರುತ್ತೋ, ಆವಾಗಲೇ ಇದು ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಇಂತಹ ಒಂದು ಆಧ್ಯಾತ್ಮಿಕವಾದಂತಹ ಸಂಸ್ಕಾರ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಒಂದು ವೇಳೆ ಎಲ್ಲ ಕೆಲಸಗಳು ಮುಗಿದ ಮೇಲೆ ಮಾತ್ರ ಇದನ್ನು ನೋಡಿಕೊಂಡ್ರೆ ಸಾಕು ಅಂತ ಹೇಳುವುದಾದರೆ, ಅರ್ಜುನನಿಗೆ ಭಗವಂತ ಆ ರಣಭೂಮಿಯಲ್ಲಿ ಭಗವದ್ಗೀತೆಯನ್ನು ಯಾಕೆ ಉಪದೇಶ ಮಾಡಬೇಕಾಯಿತು? ಆ ಯುದ್ಧವನ್ನು ಮಾಡಲಿಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಈ ಆಧ್ಯಾತ್ಮಿಕತೆಯ ಈ ಒಂದು ತತ್ವದ ಪರಿಪೂರ್ಣವಾದಂತಹ ಉಪದೇಶ ಯಾವ ಭಗವದ್ಗೀತೆಯಲ್ಲಿ ನಮಗೆ ಸಿಗುತ್ತೋ ಅಂತಹ ಭಗವದ್ಗೀತೆಯನ್ನು ಭಗವಂತ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಉಪದೇಶ ಮಾಡಿದ್ದು ಅಂತಂದರೆ, ವಾಸ್ತವವಾಗಿ ಅದರ ಅವಶ್ಯಕತೆ ಆವಾಗೇ ಇತ್ತು. ಯುದ್ಧವನ್ನು ಮಾಡಲಿಕ್ಕೆ ಹೋಗುವಾಗಲೇ ಅದರ ಅವಶ್ಯಕತೆ ಇದೆ. ಇಂತಹ ಒಂದು ಈ ಸಂಸ್ಕಾರದ ಅವಶ್ಯಕತೆ ಆವಾಗಿದೆ. ಅದು ಇಲ್ಲದೇ ಇರುವುದರಿಂದಲೇ ಅರ್ಜುನನಿಗೆ ಆ ರೀತಿಯಾದಂತಹ ದುಃಖ ಉಂಟಾಯಿತು. ಇದನ್ನೆಲ್ಲ ಹೇಗೆ ಮಾಡುವುದು, ಏನು ಮಾಡುವುದು ಅನ್ನುವಂತಹ ದುಃಖವು ಬಂದಿದ್ದೇ ಈ ಸಂಸ್ಕಾರ ಇಲ್ಲದೇ ಇರುವ ಕಾರಣ. ವಾಸ್ತವವಾಗಿ ಅವನು ಬಂದು ನಿಂತಿರುವುದು ಒಂದು ದೊಡ್ಡ ಯುದ್ಧವನ್ನು ಮಾಡಲಿಕ್ಕೆ, ಅದು ಒಂದು ಧರ್ಮವನ್ನು ಗೆಲ್ಲಿಸುವುದಕ್ಕಾಗಿ ಒಂದು ಯುದ್ಧವನ್ನು ಮಾಡಬೇಕಾಗಿದೆ. ಅಂತಹ ಯುದ್ಧವು ಅವನ ಮುಂದೆ ಇದೆ. ಆ ಸಂದರ್ಭದಲ್ಲಿ ಅವನು ಸ್ವಲ್ಪ ವಿಚಲಿತನಾಗಿ, ಸ್ವಲ್ಪ ವಿಕ್ಷಿಪ್ತನಾಗಿ, ಇದನ್ನೆಲ್ಲ ನಾನು ಮಾಡುವುದಿಲ್ಲ, ಅದು ಇದು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದ. ಆ ಸಂದರ್ಭದಲ್ಲಿ ಭಗವಂತ ಗೀತೆಯನ್ನು ಉಪದೇಶ ಮಾಡಿದ್ದ. ಅಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಭಗವಂತ ಉಪದೇಶ ಮಾಡಿದ್ನೇ ಹೊರತು, ನೀನೆಲ್ಲ ಯುದ್ಧ ಎಲ್ಲ ಮಾಡಿಬಿಟ್ಟು ಎಲ್ಲ ಜವಾಬ್ದಾರಿಗಳೆಲ್ಲ ಮುಗಿಸ್ಕೊಂಡು ಇನ್ನೇನು ಕೆಲಸ ಇಲ್ಲ, ಚೆನ್ನಾಗೆಲ್ಲ ಮಾಡಿ ಮಕ್ಕಳಿಗೆ ಮದುವೆ ಮಾಡುವುದು, ಮದುವೆ ಮಾಡಿ ಕಳಿಸಿ, ಮತ್ತು ಮೊಮ್ಮಕ್ಕಳನ್ನು ಸಹ ನೋಡಿ
ಆ ಮೊಮ್ಮಕ್ಕಳನ್ನು ಸಹ ಸ್ಕೂಲಿಗೆ ಕಳಿಸಿ ಮತ್ತು ಅವ್ರಿಗೂ ಸಹ ಚೆನ್ನಾಗಿ ಮಾರ್ಕ್ಗಳು ಬರ್ತಿದೆಯಾ ಇಲ್ವ ಪತ್ರಿಕೆಯಲ್ಲಿ ಮತ್ತು ಪರೀಕ್ಷೆಯಲ್ಲಿ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆಯಾ ಇಲ್ವ ಎಲ್ಲ ನೋಡಿಕೊಂಡು ಸಂತೋಷ ಪಟ್ಟುಕೊಂಡು ಆಮೇಲೆ ನನ್ನ ಹತ್ರ ಎಲ್ಲ ಮುಗಿಸ್ಕೊಂಡು, ವಾಸ್ತವ ಆವಾಗಲೂ ಬರಲಿಕ್ಕಾಗೋದಿಲ್ಲ, ಇನ್ನೂ ಮನಸ್ಸು ಹೇಳ್ತಾನೇ ಇರುತ್ತೆ. ಮಕ್ಕಳಾಯಿತು, ಅವ್ರದ್ದೆಲ್ಲ ನೋಡೇ ಆಯಿತು, ಮೊಮ್ಮಕ್ಕಳನ್ನು ನೋಡಬೇಕು, ಅವ್ರಿಗೇನೇನು ಆಗ್ತಿದೆಯೋ ಅದು ನೋಡಬೇಕು, ಅವ್ರಿಗೂ ಮದುವೆ ಮಾಡಬೇಕು, ಅವ್ರಿಗೆ ಮದುವೆ ಆಗ್ತಿದೆಯಾ ಇಲ್ವಾ ಅನ್ನೋ ಚಿಂತೆ ಇವರಿಗೆ, ಅಜ್ಜನಿಗೆ ಅಜ್ಜಿಗೆಲ್ಲ ಇರುತ್ತೆ. ಮೊಮ್ಮಕ್ಕಳಿಗೆ ಅದು ಮಕ್ಕಳ ತಲೆನೋವು, ನಿಮ್ಮದಲ್ಲ. ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮದು ಮಾಡೇ ಆಯಿತು. ಅವರ ಮಕ್ಕಳ ಜವಾಬ್ದಾರಿ ನಿಮಗೆ ಬೇಕಾಗಿಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿ ಇತ್ತು, ಅನಿವಾರ್ಯವಾಗಿತ್ತು ಅಂದರೆ ಆಗ ನೀವು ಮಾಡಬೇಕಷ್ಟೆ. ಮೊಮ್ಮಕ್ಕಳ ಜವಾಬ್ದಾರಿ ಅದೆಲ್ಲ ಮಕ್ಕಳದ್ದು, ಅವರು ನೋಡ್ಕೊಳ್ಬೇಕು. ಅವ್ರಿಗೆ ಏನೇನು ಮಾಡಬೇಕು, ಏನು ಮಾಡಿದರೆ ಸರಿ ಅದೆಲ್ಲ ನೋಡ್ಕೊಳ್ಳಿ. ಆದರೂ ಅದನ್ನು ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದು, ಅವಶ್ಯಕತೆ ಇಲ್ಲದೇ ಇದ್ದರೂ ತಲೆ ಮೇಲೆ ಹಾಕ್ಕೊಳ್ಳೋದು, ಅದರ ಬಗ್ಗೆ ಅದನ್ನೇ ಶಂಕರಾಚಾರ್ಯ, ಇದು ನಾವು ಹೇಳ್ತಿರುವುದಲ್ಲ, ಶಂಕರಾಚಾರ್ಯ ಹೇಳಿದ್ದಾರೆ, ವೃದ್ಧಸ್ತಾವ ಚಿಂತಾಸಕ್ತಃ ಅಂತ ಶಂಕರರು ಇದನ್ನೇ ಹೇಳಿದ್ದು. ಶಂಕರಾಚಾರ್ಯರು ಆ ವಾರ್ಧಕ್ಯದಲ್ಲಿ ಈ ರೀತಿಯಂತಹ ಚಿಂತೆಗಳು ಇನ್ನೂ ಜಾಸ್ತಿ ಆಗ್ತಿರುತ್ತೆ ಹೊರತು ಈ ಆಧ್ಯಾತ್ಮಿಕತೆ ಕಡೆಗೆ ಮನಸ್ಸು ಬರುವುದಿಲ್ಲ, ಹೋಗಲಿಕ್ಕೆ ಮನಸ್ಸು ಬರುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಅಭ್ಯಾಸ ಬೇಕು. ಆ ಚಿಕ್ಕ ವಯಸ್ಸಿಂದ ಅಭ್ಯಾಸವಾಯಿತು ಅಂತಂದರೆ ಆಗ ಕೊನೆಯ ಕಾಲದಲ್ಲಿ ಎಲ್ಲ ಬಿಟ್ಟು ಪರಿಪೂರ್ಣವಾಗಿ ಇದರಲ್ಲಿ ನಮ್ಮ ಬುದ್ಧಿಯನ್ನು ಕೇಂದ್ರೀಕೃತ ಮಾಡಿದರೆ ನಂತರ ನಮಗೆ ಉತ್ತಮವಾದಂತಹ ಗತಿ ಪ್ರಾಪ್ತವಾಗುತ್ತೆ. ಆದ್ದರಿಂದ ಇದು ಅಲ್ಲಿ ಅರ್ಜುನನಿಗೆ ಭಗವಂತ ನೀನೆಲ್ಲ ಕೆಲಸಗಳು ಎಲ್ಲ ಮುಗಿಸ್ಕೊಂಡು ಇನ್ನೇನು ನನಗೇನು ಕೆಲಸ ಇಲ್ಲ ಅನ್ನುವಾಗ ನನ್ನ ಹತ್ರ ಬಾ, ಎಲ್ಲ ರಿಟೈರ್ ಆದಮೇಲೆ ನನ್ನ ಹತ್ರಕ್ಕೆ ಬಾ, ಆಗ ನಿನಗೆ ಭಗವದ್ಗೀತೆ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದಿತ್ತು. ಆದರೆ ಹಾಗೆ ಹೇಳಲಿಲ್ಲ. ಹಾಗೆ ಹೇಳಿದ್ರೆ ಪ್ರಯೋಜನವೂ ಇಲ್ಲ. ಈಗ ಅವನಿಗೆ ಹೇಳಿಕೊಟ್ರೆ ಮಾತ್ರ ಅದರಿಂದ ಅವನಿಗೆ ಪ್ರಯೋಜನ. ಮುಂದೆ ಅವನು ದೊಡ್ಡ ಯುದ್ಧಕ್ಕೆ ಹೋಗಬೇಕಾಗಿದೆ, ಆ ಯುದ್ಧದಲ್ಲಿ ಇವನು ಗೆಲ್ಲಬೇಕಾಗಿದೆ. ಧರ್ಮಯುದ್ಧ ಒಂದು ದೊಡ್ಡ ಜವಾಬ್ದಾರಿ, ಅದಕ್ಕಾಗಿಯೇ ಹುಟ್ಟಿದವನಿವನು, ಅದೇ ಇವನ ಕೆಲಸ. ಆ ಯುದ್ಧವನ್ನು ಮಾಡುವುದು, ಯುದ್ಧದಲ್ಲಿ ಗೆಲ್ಲುವುದೇ ಅರ್ಜುನನ ಒಂದು ದೊಡ್ಡ ಕರ್ತವ್ಯ. ಅಂತಹ ಕರ್ತವ್ಯವನ್ನು ಸರಿಯಾಗಿ ಇವನು ನಿಭಾಯಿಸಬೇಕು ಅಂತಂದರೆ ಅದಕ್ಕೆ ಗೀತೋಪದೇಶ ಅನ್ನುವುದು ಅತ್ಯಂತ ಅವಶ್ಯಕ. ಆದ್ದರಿಂದ ಈ ರೀತಿಯಂತಹ ಈ ಆಧ್ಯಾತ್ಮಿಕ ಸಂಸ್ಕಾರ, ಇಂತಹ ಒಂದು ಧರ್ಮ ಸಂಸ್ಕಾರ ಅನ್ನುವುದು ಮನುಷ್ಯನಿಗೆ ಚಿಕ್ಕ ವಯಸ್ಸಿನಿಂದಲೂ ಅತ್ಯಂತ ಅವಶ್ಯಕವಾಗಿದೆ. ಇಂತಹ ಸಂಸ್ಕಾರವನ್ನು ನಾವು ಪಡ್ಕೊಂಡ್ರೆ, ನಮ್ಮ ಮಕ್ಕಳಿಗೆ ನಾವು ಕೊಟ್ಟರೆ, ಅದರಿಂದ ಅವರು ಉತ್ತಮರಾದಂತಹ ಪ್ರಜೆಗಳಾಗ್ತಾರೆ. ಅವರಿಗೆ ಉತ್ತಮವಂತಹ ಒಂದು ಸಂಸ್ಕಾರವು ಉಂಟಾಗುತ್ತೆ. ಒಂದು ದೃಢವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಆ ಮಕ್ಕಳಲ್ಲಿ ಉಂಟಾಗುತ್ತೆ. ಆದ್ದರಿಂದ ಅವರಿಗೆ ಮತ್ತೆ ಪುನಃ ನಾವಿನ್ನೇನು ಕೊಡಬೇಕಾಗಿಲ್ಲ. ನಾವು ಏನೇನು ಕೊಡ್ತೀವೋ ಅಂಥ ಮಕ್ಕಳಿಗೆ ನಾವೇನು ಆಸ್ತಿಗಳು ಅದೆಲ್ಲ ಏನೇನು ಕೊಡ್ತೀವೋ, ಈ ಸಂಸ್ಕಾರ ಒಂದನ್ನು ಕೊಟ್ಟುಬಿಟ್ರೆ ನಾವು ಕೊಡುವುದಕ್ಕೆ 100 ಪಟ್ಟು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ನಾವು ಕೊಡೋ ಅವಶ್ಯಕತೆಯೇ ಇಲ್ಲ, ಕೊಟ್ಟರು ಕೊಡ್ಬೋದು. ಆದರೆ ಆ ಸಂಸ್ಕಾರವನ್ನು ಸರಿಯಾಗಿ ನಾವು ಕೊಟ್ಟಿದ್ದೀವಿ ಅಂತಂದರೆ ಬೇಕಾದ್ದನ್ನು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ, ಬೇಕಾದಷ್ಟು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಆದ್ದರಿಂದ ಈ ರೀತಿಯಂತಹ ಒಂದು ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು, ಮಕ್ಕಳಿಗೂ ಸಹ ಕೊಡಬೇಕು. ಈಗ ನಾವು ಆರಂಭದಲ್ಲಿ ಹೇಳಿದ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಅವರಿಗೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ಬೇಕು. ಆ ಏನೇನು ಶ್ಲೋಕಗಳು ಹೇಳಬೇಕಾಗಿದೆ ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು. ಅವರು ದೇವಸ್ಥಾನಕ್ಕೆ ಹೋಗಬೇಕು, ಆ ಶ್ಲೋಕಗಳನ್ನು ಹೇಳಬೇಕು, ದೇವರ ಮುಂದೆ ದೇವರ ದರ್ಶನವನ್ನು ಮಾಡಬೇಕು. ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಕಾಲ ಎಲ್ಲ ವಿಧವಾದಂತಹ ಬಾಹ್ಯ ವಿಚಾರಗಳನ್ನು ಬಿಟ್ಟು ಪರಿಪೂರ್ಣವಾಗಿ ಮನಸ್ಸನ್ನು ಆ ಭಗವಂತನ, ಆ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ನಮ್ಮನ್ನು ನಾವು ದೇವಿಗೆ ಅರ್ಪಣೆ ಮಾಡಿಕೊಂಡು ಆ ದೇವಿಯ ದರ್ಶನವನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆದ್ದರಿಂದ ಇಂತಹ ದೇವಸ್ಥಾನಗಳಿಗೆ ನಾವು ಹೋಗಬೇಕು, ತದ್ವಾರ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹೀಗೆ ನೀವೆಲ್ಲರೂ ಸಹ ಈ ರೀತಿಯಾದಂತಹ ಒಂದು ಭಕ್ತಿಯನ್ನು ಹೊಂದಿ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಆ ಜಗನ್ಮಾತೆಯ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ಎಲ್ಲರಿಗೂ ಸಹ ಎಲ್ಲ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿಯ ಈ ಒಂದು ದೇವಸ್ಥಾನದ ಈ ನಿರ್ವಹಣೆ ಇತ್ಯಾದಿಗಳಲ್ಲೆಲ್ಲ ವಿಶೇಷವಾಗಿ ಶ್ರಮಿಸ್ತಾ ಇರತಕ್ಕಂಥವರು ಭಾಸ್ಕರ್ರವರು, ಅವರಿಗೂ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಚೆನ್ನಾಗಿ ಅವರು ಪರಿಶ್ರಮಪಟ್ಟು ಇದನ್ನು ಉತ್ತಮವಾದಂತಹ ರೀತಿಯಲ್ಲಿ ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತು ಅವರ ಜೊತೆಗಿರತಕ್ಕಂತಹ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಇಲ್ಲಿಯ ದೇವಸ್ಥಾನದಲ್ಲಿ ಆ ಅಮ್ಮನವರ ನಿತ್ಯ ಪೂಜೆ ಇತ್ಯಾದಿಗಳನ್ನು ಮಾಡುವ ಎಲ್ಲ ಅರ್ಚಕರಿಗೂ ಮತ್ತು ಎಲ್ಲ ಭಕ್ತರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.